ಮಿನಿ ವ್ಲಾಗಿನ ಬೆಳಗ್ಗೆ ಸ್ವಲ್ಪ ಗ್ರಾಸರೀಸ್ ಬೇಕಿತ್ತು, ಅದನ್ನೆಲ್ಲ ತರಿಸಿ ಎತ್ತಿಟ್ಬಿಟ್ಟು ಇನ್ನು ಮೊದಲು ಪೂಜೆ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಪೂಜೆನೆಲ್ಲ ಮಾಡಿಕೊಂಡೆ. ಅಷ್ಟರೊಳಗೆ ಖುಷಿನೂ ಇದ್ದ, ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿಸಿ ಬೆಳಗಿನ ತಿಂಡಿಗೆ ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೇಂಗಾ ಹಾಗೆ ಗೋಡಂಬಿನ ಹುರಿದಿಟ್ಟಿಟ್ಕೊಂಡು ನನಗೆ ಸ್ವಲ್ಪ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಎರಡನ್ನೂ ಚೆನ್ನಾಗಿ ಸಣ್ಣದಾಗಿ ಜಜ್ಜಿಟ್ಕೊಂಡು ಬಾಣಲಿಗೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಹಾಗೆ ಜಜ್ಜಿಟ್ಕೊಂಡಿರೋ ಮಿಶ್ರಣ ಸ್ವಲ್ಪ ಉದ್ದಿನ ಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಹುಣಸೆ ರಸನ ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಹುರ್ಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಉಪ್ಪು ಹುರಿದಿಟ್ಕೊಂಡಿರೋ ಶೇಂಗಾ ಗೋಡಂಬಿ ಎರಡನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ರೈಸಿಗೆ ಕಲ್ಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಚಿತ್ರಾನ್ನ ರೆಡಿ ಆಗಿಬಿಡುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಖುಷಿಗೆ ಅವ್ರ ಪಪ್ಪ ನಾಳೆ ಹೊರಗಡೆ ಕರ್ಕೊಂಡು ಹೋಗ್ತೀನಪ್ಪ ಅಂತ ಹೇಳಿದ್ರು, ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದ ಅವನು. ಸೊ ಅವ್ರು ಹೋದ್ರಿಂದ ಅವ್ನು ಅಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ. ಏನ್ ಬೇಕಪ್ಪು ಖುಷಿ? ಪಿಜ್ಜಾ ಪಿಜ್ಜಾ ಬೇಕಾ? ಫ್ರಿಜ್ಜಲ್ಲಿ ಚೀಸ್ ಕವರ್ನ ನೋಡ್ಬಿಟ್ಟು ಪಿಜ್ಜಾ ಬೇಕಮ್ಮ ಮಾಡಿಕೊಡು ಅಂತ ಕೇಳ್ತಾ ಇದ್ದ. ಇನ್ನು ಅವ್ನಿಗೆ ಸ್ವಲ್ಪ ಮರೆಸ್ಬಿಟ್ಟು ಅದಾದ ನಂತರ ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ಮಡಚಿಟ್ಬಿಟ್ಟು ಏನೋ ಊಟಕ್ಕೆ ಗೋಧಿ ಕಡುಬು ಮಾಡೋಣ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿ ಬೇಗ ಆಗೋ ಥರ ಗೋಧಿ ಕಡುಬನ್ನ ಮಾಡಿದೆ. ಗೋಧಿ ಕಡುಬಿಗೆ ಕಾಂಬಿನೇಷನ್ ಆಗಿ ಮೆಂತ್ಯ ಚಟ್ನಿ ಹಾಗೆ ತುಪ್ಪ ಇದ್ರೆ ತುಂಬಾನೇ ಸಿಂಪಲ್ ಆಗಿ ತುಂಬಾ ರುಚಿಯಾಗಿರುತ್ತೆ. ಈ ವ್ಲಾಗ್ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ, ಒಂದ್ಸಲ ಚೆಕ್ ಮಾಡಿ.